ಸಂಬಂಧದ ಮಹತ್ವದ ಬಗ್ಗೆ ಹೇಳೋದಾದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಕೆಲವ್ರು ಏನಾದರೂ ಲೈಕ್ ಫ್ರೆಂಡ್ಸೇ ಎಲ್ಲ ಗ್ರೇಟು, ಹೊರಗಡೆಯವರೇ ನಮಗೆ ಸಹಾಯ ಮಾಡೋದು, ನಮ್ಮ ಮನೇಲಿರೋರೇ ನಮಗೆ ಮಾಡಲ್ಲ ಅಂತ ಹೇಳ್ತಾರೆ ಅಲ್ವಾ. ನಾನು ಒಂದು ಪ್ರಶ್ನೆ ಕೇಳ್ತೀನಿ ಎಲ್ಲರೂ ಅವ್ರವ್ರಿಗೆ. ನಿಮಗೆ ಆಕ್ಸಿಡೆಂಟ್ ಆಯಿತು ಅಂದ್ಕೊಳ್ಳಿ, ಆಯಿತಾ, ಯಾರೂ ನಿಮ್ಮನ್ನು ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ಬೋದು, ಬಟ್ ನಿಮ್ಮ ಬಿಲ್ ಪೇ ಮಾಡೋದು, ನಿಮ್ಮನ್ನು ನೋಡ್ಕೊಳ್ಳೋದು, ನೀವು ಹುಷಾರು ತಪ್ಪಿದ ಮೇಲೆ ನಿಮ್ಮನ್ನು ಕೇರ್ ಮಾಡೋದು ನಿಮ್ಮ ಕುಟುಂಬನ ಅಥವಾ ಹೊರಗಡೆಯವರ ಕುಟುಂಬದವ್ರೆ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನಾವು ಏನು ಅನ್ಕೊತೀವಿ ಅಂದರೆ ನಮಗೆ ಎಲ್ಲಿ ಕಂಫರ್ಟ್ ಝೋನ್ ಸಿಗುತ್ತೆ ಅದೇ ಸಂಬಂಧ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಅನ್ಕಂಫರ್ಟಬಲ್ ಮಾಡಿದ್ರೂ ಸಹ ನನ್ನ ಒಳ್ಳೇದಕ್ಕೇನೆ ಮಾಡ್ತಾ ಇರ್ತಾರೆ, ಅದೇ ನಿಜವಾದ ಸಂಬಂಧ. ಇದು ಯೂತ್ಸ್ ಅರ್ಥ ಮಾಡ್ಕೊಬೇಕು. ನನಗೆ ಇವ್ರು ಕಂಫರ್ಟಬಲ್ ಆಗಿಲ್ಲ, ಸೊ ಕಂಫರ್ಟಬಲ್ ಇರೋ ಕಡೆ ನಾನು ಹೋಗ್ತೀನಿ. ನಮ್ಮ ಅಪ್ಪ ಅಮ್ಮ ನನ್ನ ಕಂಫರ್ಟಬಲ್ ಇಲ್ಲ, ಸೊ ದಟ್ ನಾವು ಹೊರಗಡೆ ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗ್ತೀನಿ. ನಿಮ್ಗೆ ಅನ್ಕಂಫರ್ಟಬಲ್ಲೇ ನೀವು ನಿಜವಾಗ್ಲೂ ನಿಮ್ಮ ವ್ಯಕ್ತಿತ್ವನ ಡೆವಲಪ್ ಮಾಡ್ಕೊಳಕ್ಕಾಗುತ್ತೆ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದೇ ಸಂಬಂಧಗಳಾಗಲಿ, ಟೋನಿ ರಾಬಿನ್ಸ್ ಅವರೊಂದು ಮಾತು ಹೇಳ್ತಾರೆ, ಯಾವ ಸಂಬಂಧದಲ್ಲಿ ಹಾರ್ಶ್ ಕಮ್ಯುನಿಕೇಷನ್, ತುಂಬ ಹಾರ್ಡಾಗಿ ಕಮ್ಯುನಿಕೇಟ್ ಮಾಡ್ತಾರೆ ಅಲ್ವಾ, ಒಂದು ನಿನಗೋಸ್ಕರ ಹೆದರದೆ, ಲೈಕ್ ಇಲ್ಲ ನಿನಗೆ ತುಂಬ ಅಹಂಕಾರ ಇದೆ ಅದನ್ನು ಫಸ್ಟ್ ಬಿಡು ಅಂತ ಹೇಳ್ತಾರಲ್ಲ, ಅಂಥ ಸಂಬಂಧದಲ್ಲಿ ಇರಿ ಅಂತ. ಯಾಕಂದರೆ ಅವ್ರು ನಿಮ್ಮನ್ನು ಚೆನ್ನಾಗಿ ತಿದ್ದುತ್ತಾರೆ ಅಂತ. ನಾವು ಯಾರಾದರೂ ನಮ್ಗೊಂಚೂರು ಹರ್ಟ್ ಮಾಡಿದ ತಕ್ಷಣ ಎಸ್ಕೇಪ್ ಆಗಿಬಿಡ್ತೀವಿ. ಸೊ ನೀವೇ ಕುತ್ಕೊಂಡು ಯೋಚನೆ ಮಾಡಿ, ಅಂದರೆ ನಾನು ವ್ಯೂವರ್ಸ್ಗೆ ಹೇಳೋದು, ನೀವೇ ಕುತ್ಕೊಂಡು ನೀಟಾಗಿ ಯೋಚನೆ ಮಾಡಿ, ನನಗೆ ಯಾರೆಲ್ಲ ಇವತ್ತು ಬೈತಾ ಇದ್ದಾರೆ, ಯಾರೆಲ್ಲ ನನಗೆ ಅಂತ ಇದ್ದಾರೆ, ನನ್ನಮ್ಮ ನೀನು ಹಂಗೆ ಮಾಡಬೇಡ, ಹಿಂಗೆ ಮಾಡಬೇಡ, ನೀನು ವೇಸ್ಟು, ಆಯಿತು ಅವ್ರಿಗೆ ನಾಲೆಜ್ ಇಲ್ಲ ಪಾಪ, ಹೇಳೋ ರೀತಿ ಗೊತ್ತಿಲ್ಲ, ಆಯಿತಾ, ಹೇಳೋ ರೀತಿ ಗೊತ್ತಿಲ್ಲ. ಅವ್ರು ಏನು ಅಂತ ಇದ್ದಾರೆ, ಅವ್ರು ಏನು ಹೇಳ್ತಾರೆ, ಯಾರು ಹೇಳ್ತಾರೆ ಅಂತ ನೋಡಬೇಡಿ, ಅವರು ಏನಕ್ಕೆ ಹೇಳ್ತಾ ಇದ್ದಾರೆ ಅಂತ ನೋಡಿ. ಆಗ ಸಂಬಂಧದ ವ್ಯಾಲ್ಯೂ ನಿಜವಾಗ್ಲೂ ಅರ್ಥ ಆಗುತ್ತೆ. ಇಲ್ಲ ಅಂತಂದರೆ ನಮ್ಗೆ ಯಾವ ಸಂಬಂಧನೂ ಉಳಿಸ್ಕೊಳ್ಳೋಕ್ಕಾಗಲ್ಲ. ನಮಗೆಲ್ಲ ಗೊತ್ತು, ನಾವೆಲ್ಲ ಸೋಷಿಯಲ್ ಸೈನ್ಸ್ ಓದ್ಕೊಂಡೇ ಬಂದಿರೋದು. ಅದರಲ್ಲಿ ಮೊದಲನೇ ಚಾಪ್ಟ್ರಲ್ಲೇ ಇರುತ್ತೆ ಮನುಷ್ಯ ಸಂಘಜೀವಿ, ಮನುಷ್ಯ ಸಮಾಜದಲ್ಲೇ ಬದುಕಬೇಕು ಅಂತ. ಸೊ ಸಂಘಜೀವಿ ಸಮಾಜ ಅಂತಂದರೆ ಅದು ಸಂಬಂಧಗಳೇ, ಅದು ಫ್ರೆಂಡ್ಸ್ ಆಗ್ಬೋದು, ಅಪ್ಪ ಅಮ್ಮ ಆಗ್ಬೋದು. ಬಟ್ ಯಾವತ್ತೇ ಆಗಲಿ ನಿಜವಾದ ಸಂಬಂಧ ನಮಗೆ ಯಾವತ್ತಿದ್ರೂ ಸ್ವಲ್ಪ ಹಾರ್ಡಾಗೆ ಹೇಳಿದ್ರು ಸತ್ಯನೇ ಹೇಳ್ತಾರೆ. ಅದನ್ನು ಒಪ್ಕೊಳ್ಳೋ ಧೈರ್ಯ ಬಂದರೆ ಆ ಸಂಬಂಧ ಗಟ್ಟಿ ಇರುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟ್. ಇವತ್ತು ನನ್ನ ಲೈಫಲ್ಲಿ ಸಾಕಷ್ಟು ಟ್ರಾನ್ಸ್ಫಾರ್ಮೇಷನ್ ಆಗಿರೋದು ಆ ಹಾರ್ಡ್ ಕಮ್ಯುನಿಕೇಷನಿಂದಾನೆ. ಮನಸ್ಸಿಗೆ ಚುಚ್ಚಿ 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 ಹೇಳಿದಾಗ ನನಗೆ ಚುಚ್ಚುತ್ತಿದ್ದಾರೆ ಅಂತ ಅಂದ್ಕೊಳ್ಳೋದ್ರ ಬದಲು ಅವ್ರು ಚುಚ್ಚೋದ್ರಲ್ಲಿ ಏನೋ ಮೀನಿಂಗ್ ಇದೆ, ಏನೋ ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ ಇವ್ರು, ನನಗೆ ಸ್ವಲ್ಪ ಕೂತು ಯೋಚನೆ ಮಾಡೋಣ ಅಂತ ಬಂದಾಗಲೇ ಓಕೆ, ನನ್ನ ಕೆಲವೊಂದು ಆ್ಯಟಿಟ್ಯೂಡ್ಗಳನ್ನ ಬದಲು ಮಾಡ್ಕೊಬೇಕು, ನನ್ನ ನಡವಳಿಕೆಗಳನ್ನು ನಾನು ನಿರಂತರವಾಗಿ ವರ್ಕ್ ಮಾಡಬೇಕಾದ್ರ ಮೇಲೆ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಸೊ ಯಾರು ನಮಗೆ ನೀನೇನೇ ಮಾಡಿದ್ರು ಸರಿ, ನೀನೇನೇ ಮಾಡಿದ್ರು ಕರೆಕ್ಟು, ನಾನು ಯಾವಾಗಲೂ ನನ್ನ ಟೀಮ್ಗೂ ಹೇಳ್ತಾ ಇರ್ತೀನಿ, ನನ್ನ ಕೋ-ಫೌಂಡರ್ಗೂ ಹೇಳ್ತಾ ಇರ್ತೀನಿ, ನಾನು ತಪ್ಪು ಮಾಡಿದ್ರೆ ನೀನು ಯಾವುದನ್ನು ನೋಡಿದೆ ನೀವು ಇದನ್ನು ತಪ್ಪು ಮಾಡ್ತಾ ಇದ್ದೀರಾ ಅಂತ ನೀವು ನನಗೆ ಹೇಳಬೇಕು. ನೀವು ವರ್ಕ್ ಮಾಡ್ತೀರಾ ನನ್ನ ಜೊತೆ, ಈಗ ನಮ್ಮಲ್ಲಿ ಯಾರು ವರ್ಕ್ ಮಾಡ್ತಾರೆ, ನೀವು ವರ್ಕ್ ಮಾಡ್ತೀರಾ ಅಂದ್ಬಿಟ್ಟು, ಎಕ್ಸಾಂಪಲ್ ನಮ್ಮದು ವೆಬಿನಾರ್ಸ್ಗಳು ನಡಿಬೇಕಾದ್ರೆ ಎಷ್ಟು ನಾನು ಫ್ರೀಡಮ್ ಕೊಟ್ಟಿದ್ದೀನಿ ಅಂದರೆ, ನಾನು ನೆಕ್ಸ್ಟ್ ಬರೋ ವೆಬಿನಾರ್ಗಳು ಟೀಮ್ ಸೆಟ್ ಮಾಡುತ್ತೆ, ಮ್ಯಾಮ್ ಇವತ್ತು ವೆಬಿನಾರ್ನ ಅನೌನ್ಸ್ ಮಾಡೋದಾ ಅಂತ. ನಾನು ಓಕೆ ನೋಡೋಣ ಅಂತ ಅಂದರೆ ವಾಪಸ್ ನನಗೆ ಏನು ಹೇಳ್ತಾರೆ ಅಂದರೆ, ಮ್ಯಾಮ್ ಇದು ಕೋರ್ಸ್ ಕ್ಲೋಸ್ ಆಗ್ತಾ ಇದೆ, ಇದು ಒಂದೇ ವೆಬಿನಾರು, ಪೀಪಲ್ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ, ಇಲ್ಲಾಂದರೆ 2 ಮಂತ್ಸ್ಗೆ ಅವ್ರನ್ನ ವೆಯ್ಟಿಂಗಲ್ಲಿ ಇಡಬೇಕಾಗುತ್ತೆ, ಸೊ ಇವಾಗಲೇ ಮಾಡೋದು ಒಳ್ಳೆಯದು ಅಂತ ವಾಪಸ್ ನಂಗೆ ಸಜೆಸ್ಟ್ ಮಾಡ್ತಾರೆ. ನನಗೆ ಅವಾಗ ಈಗೋ ಹರ್ಟ್ ಆಗಬೇಕು, ನೀವು ಯಾರು ಹೇಳೋಕ್ಕೆ, ನಾನು ಯಾವಾಗ ಬೇಕು ವೆಬಿನಾರ್ನ ಮಾಡ್ತೀನಿ ಅಂತ. ಬಟ್ ಆ ಫ್ರೀಡಮ್ ಯಾಕೆ ಕೊಟ್ಟಿದ್ದೀನಿ ಅಂದರೆ, ಯಾರು ಹೇಳ್ತಾ ಇದ್ದಾರೆ, ಏನು ಹೇಳ್ತಿದ್ದಾರೆ ಅನ್ನೋದಕ್ಕಿಂತ ಯಾಕೆ ಹೇಳ್ತಿದ್ದಾರೆ, ಅವ್ರ ಇಂಟೆನ್ಷನ್ ಎಷ್ಟು ಕ್ಲಿಯರ್ ಇದೆ. ಸೊ ಅವ್ರು ನಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲ ಸಂಬಂಧಗಳು ನೀವು ಸುಮ್ಮನೆ ಕೂತು ಅಬ್ಸರ್ವ್ ಮಾಡಿ, ಯಾರೇ ಆಗಿರ್ಬೋದು, ಅತ್ತೆ ಆಗಿರ್ಬೋದು, ಮಾವ ಆಗಿರ್ಬೋದು, ಗಂಡ ಹೆಂಡತಿ, ಅಪ್ಪ ಅಮ್ಮ, ಎಲ್ಲರೂ ನಮ್ಮನ್ನು ಅವರು ಬೆನ್ನ ಹಿಂದೆ ಮಾತಾಡ್ತಿದ್ದಾರೋ ನಮ್ಮ ಮುಂದೆ ಮಾತಾಡ್ತಾ ಇದ್ದಾರೋ, ಬಟ್ ನಮ್ಮ ಏಳಿಗೆಗೋಸ್ಕರ ಏನೋ ಹೇಳ್ತಿದ್ದಾರೆ ಅಂದರೆ ಆ ಸಂಬಂಧನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಫೈನಲಿ ನಾನು ಆಧ್ಯಾತ್ಮದ ಪ್ರಕಾರ ಹೇಳೋದಾದರೆ ಯಾರೂ ಇಲ್ಲ ಯಾರಿಗೂ. ಓಕೆ, ಸೊ ನಾನು ಅದನ್ನು ಹೇಳಬೇಕು, ಯಾರೂ ಇಲ್ಲ ಯಾರಿಗೂ, ಯಾರೂ ಬರೋದೂ ಇಲ್ಲ ಅಂತ. ನಾನು ಅದಕ್ಕೆ ಯಾವಾಗಲೂ ನಾನು ವರ್ಡ್ ಯೂಸ್ ಮಾಡ್ತೀನಿ, ಅಂಟಿಯೂ ಅಂಟದಂತ ಇದ್ಬಿಡೋಣ, ಅಟ್ಯಾಚ್ಮೆಂಟ್ ಇರಲಿ, ಪ್ರೀತಿ ಇರಲಿ, ಆ ಬಾಂಧವ್ಯನ ಉಳಿಸ್ಕೊಳ್ಳಿ, ಆ ಸಂಬಂಧಗಳಿಗೆ ವ್ಯಾಲ್ಯೂ ಕೊಡಿ. ಬಟ್ ಆ ಸಂಬಂಧ ಇಲ್ಲ ಅಂದರೆ ಬದುಕೇ ಇಲ್ಲ ಅನ್ನೋ ಥರ ಟ್ರೀಟ್ ಮಾಡಬೇಡಿ. ಸೊ ಇವತ್ತು ಯೂತ್ಸ್ಗಳೆಲ್ಲ ಹೆಂಗಾಗಿದ್ದಾರೆ ಅಂದರೆ, ಒಂದು ಸ್ವಲ್ಪ ಲವ್ ಬ್ರೇಕಪ್ ಆದರೆ ಸುಸೈಡು. ಸೊ ಇದು ಅಗತ್ಯ ಇಲ್ಲ. ನೀವಷ್ಟೇ ಇಂಪಾರ್ಟೆಂಟ್. ನೀವಿಲ್ಲಿ ಬಂದಿದ್ದೀರಾ, ನಿಮ್ಮ ಕೆಲಸ ಮುಗಿಸಿ ಹೋಗಬೇಕು. ಬೇರೆ ಯಾರೇ ಬಂದರೂ ಕೂಡ ಡೆಫಿನೆಟ್ಲಿ ಅವ್ರು ನಮಗೆ
ಒಂದು ಲೆಸನ್ ಆಗಿ ಬರ್ತಾರೆ ಅಷ್ಟೇ, ಒಂದು ರೀಸನ್ಗೋಸ್ಕರ ಬರ್ತಾರೆ. ಅದನ್ನು ಅರ್ಥ ಮಾಡ್ಕೊಬೇಕು. ಆ್ಯಂಡ್ ನಿಮ್ಮ ಸಂಬಂಧಗಳು ಚೆನ್ನಾಗಿರಬೇಕು ಅಂದರೆ ಎಂಥ ಕಠಿಣವಾದ ಸಂಭಾಷಣೆಗಳು ನಡೀತಾ ಇದ್ರು ನಿಮ್ಮ ಮಧ್ಯ, ಅದರ ಉದ್ದೇಶನ ನೋಡ್ಕೊಳ್ಳಿ. ಅದು ಉದ್ದೇಶ ಕ್ಲಿಯರ್ ಇದೆ ಅಂದರೆ ರೆಸ್ಪೆಕ್ಟ್ ಮಾಡಿ. ಅವಾಗ ನಿಮ್ಗೆ ಆಟೋಮೆಟಿಕ್ಕಾಗಿ ಸಂಬಂಧದ ವ್ಯಾಲ್ಯೂ ಗೊತ್ತಾಗುತ್ತೆ. ಹಂಗೂ ನಾನು ಕೆಲವ್ರಿಗೆ ಹೇಳ್ತೀನಿ, ನಿಮಗೆ ಸಂಬಂಧದ ವ್ಯಾಲ್ಯೂ ನಿಜವಾಗ್ಲೂ ಗೊತ್ತಾಗಬೇಕು ಅಂದರೆ ಒಂದ್ಸಲ ಅನಾಥಾಶ್ರಮಕ್ಕೆ ಹೋಗಿ, ನಿಮಗೆ ಸಂಬಂಧದ ವ್ಯಾಲ್ಯೂ ಗೊತ್ತಾಗಬೇಕು ಅಂದರೆ ಒಂದ್ಸಲ ವೃದ್ಧಾಶ್ರಮಕ್ಕೆ ಹೋಗಿ. ಸೊ ಅಲ್ಲಿ ಯಾರ್ಯಾರು ಇರ್ತಾರೆ ಅಲ್ಲ, ಅದನ್ನ ನೋಡಿದಾಗ ಗೊತ್ತಾಗುತ್ತೆ ನಮಗೆ ಎಷ್ಟೊಂದು ನಮಗೆ ಭಗವಂತ ಕೊಟ್ಟಿದ್ದಾನೆ ಅಂತ. ಸೊ ಆಮೇಲೆ ಇನ್ನೂ ಒಂದು ಹೇಳ್ತೀನಿ ಸಂಬಂಧದ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳೋಕ್ಕೆ. ಈ ಡೆತ್ ಆದಮೇಲೆ ಈ ಕಾರ್ಯಗಳು ಮಾಡೋದು ಅಥವಾ ವರ್ಷಕ್ಕೊಂದ್ಸಲ ಎಡೆ ಇಡೋದು, ಅವ್ರಿಗೆ ಏನೇನು ಇಷ್ಟ ಎಲ್ಲ ತಂದಿಡೋದ್ರ ಬದಲು ಇದ್ದಾಗಲೇ ಅವ್ರ ಜೊತೆಗೆ ಚೆನ್ನಾಗಿದ್ಬಿಡಿ. ಎಕ್ಸಾಕ್ಟ್ಲಿ. ನೀವು ಅವ್ರಿಗೆ ಇಷ್ಟು ಬೇಕಾಗಿರೋದನ್ನು ತಿನ್ನಿಸೋ ಅವಶ್ಯಕತೆ ಇಲ್ಲ, ಅವ್ರಿಗೆ ಬೇಕಾಗಿರುವಂಥ ಟೈಮನ್ನ ಕೊಡಿ ಒಂದು. ಆದರೆ ಇನ್ ಕೇಸ್ ಆ ಎದುರುಗಡೆ ಇರೋ ವ್ಯಕ್ತಿ ಕಂಪ್ಲೀಟ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿ ಅವರು ಗ್ರೋತನ್ನು ಸ್ಟಾಪ್ ಮಾಡ್ಕೊಳ್ತಾ ಇದ್ದಾರೆ, ಅವರು ಎಲ್ಲೋ ಒಂದು ಕಡೆ ಪೂರ್ತಿ ನಿಮ್ಮ ಮೇಲೆ ಡಿಪೆಂಡ್ ಆಗಿಬಿಟ್ಟು ಅವ್ರ ಗ್ರೋತ್ ಸ್ಟಾಪ್ ಮಾಡ್ತಿದ್ದಾರೆ ಅಂದಾಗ ಅವ್ರಿಗೆ ಗ್ರೋತ್ ಆಗೋಕ್ಕೆ ನೀವು ಸಪೋರ್ಟ್ ಕೊಟ್ಬಿಟ್ಟು ಅಲ್ಲಿ ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಇಲ್ಲ ಅಂತಂದರೆ ಆ ಸಂಬಂಧ ಅಟ್ಯಾಚ್ಮೆಂಟ್ ಆಗಿಬಿಡುತ್ತೆ. ಅಟ್ಯಾಚ್ಮೆಂಟ್ ಆದರೆ ನಾನು ಬೆಳೆಯಲ್ಲ, ಅವರು ಬೆಳೆಯಲ್ಲ. ಇದು ನೀವು ಸಂಬಂಧದ ಬಗ್ಗೆ ಕೇಳಿರೋದಕ್ಕೆ ಹೇಳ್ತೀನಿ. ಇದೊಂದು ಡೀಪ್ ಸಬ್ಜೆಕ್ಟ್, ತುಂಬ ಡೀಪ್ ಸಬ್ಜೆಕ್ಟು. ಇಷ್ಟು ಮಾತ್ರ ಹೇಳ್ಬೋದು, ಹಿಂಗಿದ್ರೆ ಹಿಂಗಿರಿ, ಸಂಬಂಧ ಎಷ್ಟು ಇಂಪಾರ್ಟೆಂಟು. ನಮಗೇನಾದರೂ ಆದರೆ ಬರೋದು ಕುಟುಂಬನೇ. ಹೊರಗಡೆ ಎಲ್ಲರೂ ಸಪೋರ್ಟ್ ಮಾಡ್ಬೋದು, ಮಾತಾಡ್ಬೋದು, ಒಂದು ವಾರ ಅಳ್ಬೋದು, ಒಂದು ವರ್ಷ ಅಳ್ಬೋದು, ಬಟ್ ಪ್ರತಿದಿನ ಪ್ರತಿ ಕ್ಷಣ ನಿಮ್ಮನ್ನು ಜಾಸ್ತಿ ನೆನಪು ಮಾಡ್ಕೊಳ್ಳೋದು ನಿಮ್ಮ ಕುಟುಂಬನೇ. ಸೊ ಫ್ಯಾಮಿಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫ್ಯಾಮಿಲಿ ವ್ಯಾಲ್ಯೂ ಯಾವಾಗ ಗೊತ್ತಾಗುತ್ತೆ ಅಂತ.